ಬೇಕಮ್ಮ ಇದು ಗೊತ್ತಮ್ಮ ಡೂಪ್ಲಿಕೇಟ್ ನೋಡಿ ನೋಟ್ ನೋಡಿ ಗಾಯ್ಸ್ ಇಲ್ಲಿ ಚೆನ್ನಾಗಿದೆ ಇದು ನಿಮಗೆ ಜಗಳ ಆಡ್ತಾವ್ರಲ್ಲಿ ಇವಾಗ ನೋಡಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಗೈಸ್ ಸಣ್ಣ ಕ್ಯಾಮ್ರಾ ಇಲ್ಲಿ ನೋಡೋಣ ನಾವು ಸಿ ಎಸ್ ಕೆ ಅವ್ರಿಗೆ ಫೇವ್ರೇಟ್ ಅಲ್ಲ ಇದು ಓ ಗೈಸ್ ನೋಡಿ ಆ್ಯಂಟಿಕ್ಕು ಫುಲ್ಲು ಇಲ್ಲಿ ಜೋಡಿಸಿದ್ದಾರೆ ಸೈಕಲ್ ಥರ ಐತಿ ಇದು ಫೀಲ್ ಒಳ್ಳೆ ಗೈಸ್ ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀನಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಬಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ರೀ ಸೊ ನೋಡ್ಬೋದು ದೇವಸ್ಥಾನ ಸುಮಾರು ದಿನ ಆಯ್ತು ಇಲ್ಲಿ ಬರದೆ ಇವತ್ತು ಬಂದಿದ್ದೀನಿ ಗೈಸ್ ನಾನು ಯಾವಾಗಲೂ ಬಂದಿಲ್ಲ ಎಣ್ಣೆ ಹಾಕ್ತೀನಿ ದೇವ್ರಿಗೆ ಸೊ ಫಸ್ಟ್ ಎಣ್ಣೆ ಹಾಕೋಣ ರೀ ಗೈಸ್ ಇಲ್ಲಿ ಹಾಕೋ ಎಣ್ಣೆ ಅಲ್ಲಿಗೆ ಹೋಗುತ್ತೆ ಇಲ್ಲಿ ದೇವ್ರ ತಲೆ ಮೇಲೆ ಹೋಗಿ ಬೀಳುತ್ತೆ ಅದು ಸೊ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಇವಾಗ ದೇವಸ್ಥಾನದಿಂದ ಮನೆಗೆ ಹೋಗ್ತಾಯಿದ್ದೀನಿ ಟೈಮ್ ಅರೌಂಡ್ 3 o'clock ಆಗಿದೆ ಬೆಳಗ್ಗೆ ಫುಲ್ ಬಿಸಿಲಿತ್ತಂತ ಇವಾಗ ಬಂದೆ ದೇವಸ್ಥಾನಕ್ಕೆ ಸೊ ದೇವಸ್ಥಾನ ಮುಗಿಸ್ಕೊಂಡು ಹೋಗ್ತಾಯಿದ್ದೀನಿ ಆ್ಯಂಡ್ ನಾನು ಸ್ಪೆಷಲಿ ಯಾವಾಗಲೂ ಇದೇ ದೇವಸ್ಥಾನಕ್ಕೆ ಏನಕ್ಕೆ ಬರೋದಂದರೆ ಗೈಸ್ ಇಲ್ಲಿ ದೇವ್ರಿಗೆ ಎಣ್ಣೆ ಹಾಕ್ಬೋದು ನಾವು ಹಾಕೋ ಎಣ್ಣೆ ಏನಪ್ಪ ಸೀದಾ ದೇವ್ರ ತಲೆ ಮೇಲೆ ಬೀಳುತ್ತೆ ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಈ ದೇವಸ್ಥಾನಕ್ಕೆ ಬರ್ತೀನಿ ಸುಮಾರು ದಿನ ಆಗಿತ್ತು ಬರದೆ ಸೊ ಇವತ್ತು ಹಂಗೆ ಬಂದು ದೇವ್ರ ದರ್ಶನ ಮುಗಿಸ್ಕೊಂಡು ಹೋಗ್ತಾಯಿದ್ದೀನಿ ಈಗ ಸೊ ಫಸ್ಟ್ ಗಾಡಿಗೆ ಫ್ಯೂಲ್ ಹಾಕ್ಸೋಕೆ ಹೋಗಬೇಕು ಅದಾದಮೇಲೆ ನನ್ನ ತಮ್ಮನ ಜೊತೆ ಒಂದು ಸ್ವಲ್ಪ ಆಚೆ ಹೋಗ್ತಾಯಿದ್ದೀನಿ ಎಲ್ಲ ಏನಂತ ವೆಯ್ಟ್ ಮಾಡ್ತಾಯಿರಿ ಹಾಗೆ ಒಂದೊಂದೇ ಬರ್ತಾ ಇರುತ್ತೆ ಸೊ ಬ್ಲಾಗ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಹಂಗೆ ಮಾಡೋ ಬಾಯ್ ಗೈಸ್ ಇವಾಗ ಇಲ್ಲಿ ರಾಮಮಂದ್ರ ಗ್ರೌಂಡ್ ಹತ್ರ ಬಂದಿದ್ದೀವಿ ಇಲ್ಲಿ 90sಲ್ಲೇ ಯೂಸ್ ಮಾಡ್ತಾಯಿದ್ದು ಥಿಂಗ್ಸ್ ಎಲ್ಲ ಇಟ್ಟಿದ್ದಾರಂತೆ ನೋಡೋಕ್ಕೆ ಸೊ ಅದು ನೋಡೋಣ ಅಂತ ಬಂದಿದ್ದೀವಿ ಹಾಯ್ ಮಾಡಲಿ ಸೊ ನಾನು ಇವನು ಇಬ್ಬರು ಬಂದಿದ್ದೀವಿ ನೋಡೋಣ ಬನ್ನಿ ಏನೇನು ಇಟ್ಟಿದ್ದಾರಂತ ಗೈಸ್ ಇಲ್ಲಿ ನೋಡಿ ಗೈಸ್ ಸೈಕಲ್ ಎಷ್ಟು ಚೆನ್ನಾಗಿದೆ ಕ್ಯೂಟಾಗಿ ನೋಡಿ ಪೆಡ್ಲೆಲ್ಲ ಇದೆ ಚೆನ್ನಾಗಿದೆ ಕ್ಯೂಟಾಗಿ ಯಾವ್ದು ಚೆನ್ನಾಗಿತ್ತು ನೋಡು ಚೆನ್ನಾಗಿರೋದು ನೋಡಿ ತೊಗೊಳೋಣ ನೋಡಿ ಗೈಸ್ ಹಿಂಗೆ ನಿಲ್ಲುತ್ತೆ ಇಟ್ಟರೆ ಓಕೆ ಚೆನ್ನಾಗಿದೆ ಇದೊಂದು ತೊಗೊಳೋಣ ಓಕೆ ಇಲ್ಲ ಇದು ಪರ್ಪಲೇ ಚೆನ್ನಾಗಿದೆ ಓಕೆ ಇದೊಂದು ತೊಗೊಳೋಣ ಗೈಸ್ ಇಲ್ಲಿ ನೋಡಿ ಗೈಸ್ ವಿರಾಟ್ ಕೊಹ್ಲಿದು ಕೀ ಚೈನ್ ಇದೆ ಜೆಸ್ಸಿದು ವಿರಾಟ್ ಕೊಹ್ಲಿ ರೋಹಿತ್ ಇದೆ ಚೆನ್ನಾಗಿದೆ ಕೀ ಚೈನ್ಸ್ ಎಲ್ಲ ನೋಡಿ ಇಲ್ಲಿ ಆನ್ ಮಾಡ್ಕೊಬೇಕು ಗೈಸ್ ಇದು ನಾವು ಸಣ್ಣ ವಯಸ್ಸಲ್ಲಿದ್ದಾಗ ಆಟ ಆಡ್ತಾ ಇದ್ದು ಲೈಟ್ ಆನ್ ಆನ್ ಮಾಡಿ ಚೆಕ್ ಅಂದಾಗ ನನ್ನ ಮೇಟ್ ಎಳ್ದು ಬಿಡಬೇಕು ಏನು ಬ್ರೋ ಅಲ್ಲ ಓಕೆ ಗೈಸ್ ಇದು ಎಳೆದು ಬಿಟ್ಟಾಗ ಮೇಲೋಗಿ ಲೈಟ್ ಬರುತ್ತೆ ಇದು ಆಗ ಸಣ್ಣ ವಯಸ್ಸಲ್ಲಿ ಆಡ್ತಾ ಇದ್ದೆ ನಾವು ಸುಮಾರು ವರ್ಷ ಆದಮೇಲೆ ನೋಡ್ತಾ ಇದ್ದೀವಿ ಇದನ್ನ ಯಾರ ಜೊತೆ ಆಡ್ತೀಯಾ ಯಾರ ಜೊತೆ ಆಡಬೇಕು ಒಬ್ಬನೇ ಆಡಬೇಕು ಓಕೆ ಇದು ಎಷ್ಟೊಂದು ಸತಿ ಆಡುವಾಗ ಕಳೆದೋಗ್ಬಿಟ್ಟಿದೆ ಗೈಸ್ ಮೇಲೆ ಹೊಡೆದಾಗ ಕಳೆದೋಗ್ಬಿಟ್ಟಿದೆ ವಾಪಸ್ಸೇ ಬರೋಲ್ಲ ಎಲ್ಲೋಗಿರುತ್ತೆ ಅಂತ ನಮಗೂ ಗೊತ್ತಾಗಿರಲ್ಲ ಅದು ಸ್ಕೇಲ್ ಗೈಸ್ ಈ ಮರನೆಲ್ಲ ನಾವು ಪ್ರಾಜೆಕ್ಟ್ಗೆ ಯೂಸ್ ಮಾಡ್ತಾಯಿದ್ದು ಮತ್ತು ಇದು ಸ್ಕೇಲ್ ಹಿಂಗೆ ಕೈಗೆ ಹೊಡೆದ್ರೆ ಬರುತ್ತೆ ನೋಡಿ ಬೆಂಟೆನ್ ಸ್ಕೇಲ್ ನೋಡಿ ಬೆಂಟೆನ್ ಇಲ್ಲಿದೆಯಲ್ಲ ಇದು ಬೆಂಟೆನ್ ಇದನ್ನೆಲ್ಲ ಸ್ಕೂಲಲ್ಲಿ ತೊಗೊಂಡೋದ್ರೆ ಒಳ್ಳೆ ಎಲ್ಲ ನಮ್ಮ ಹತ್ರನೇ ಬರೋರು ಗೈಸ್ ಆಗ ಮಕ್ಕಳೆಲ್ಲ ಚೆನ್ನಾಗಿತ್ತು ಇದೆಲ್ಲ ಕ್ರೇಜು ಎಷ್ಟು ಬೇಕಮ್ಮ ಇದು ಗೊತ್ತಮ್ಮ ಡೂಪ್ಲಿಕೇಟ್ ನೋಟ್ ನೋಡಿ ಗೈಸ್ ಇಲ್ಲಿ ಆಗ ನಾವು ಯೂಸ್ ಮಾಡ್ತಾಯಿದ್ದಾಗ ಬೇರೆ ಥರ ಇತ್ತು ನೋಟ್ಸ್ ಇವಾಗ ಬೇರೆ ಥರ ಇದೆ ಅಂದರೆ ಈ ಥರ ಡ್ರಾಯಿಂಗ್ ಬರ್ತಾಯಿದ್ದಿಲ್ಲ ಅದು ಗೈಸ್ ಈ ಲಿಸರ್ಡ್ ಇಟ್ಕೊಂಡು ಎಷ್ಟು ಜನಕ್ಕೆ ಎದುರಿಸಿದ್ವಿ ಗೊತ್ತಾ ನಾವು ಸಣ್ಣ ವಯಸ್ಸಲ್ಲಿದ್ದಾಗ ಇವಾಗ ನೋಡಿ ಇಲ್ಲಿದೆ ಸರ್ ಎಷ್ಟಿದು ಇದೊಂದು ಕೊಡಿ ಸರ್ ಇದು ಗೈಸ್ ಮತ್ತು ಇದು ಬುಗುರಿನೂ ಇತ್ತು ನಾವು ಅವಾಗ ಇದರಲ್ಲೂ ಆಟ ಆಡಿದ್ದು ಬಿಟ್ಟಾಗ ಹಿಂಗೆ ತಿರುಗ್ತಾ ಇತ್ತದು ಗೈಸ್ ಮತ್ತು ಈ ಬಾಲ್ಗಳು ಎತ್ತಿಂಗ್ ನೆಲಕ್ಕೆ ಹೊಡೆದ್ರೆ ಎಷ್ಟು ಹೈಟ್ ಬೌನ್ಸ್ ಆಗ್ತದೆ ಗೊತ್ತಾ ಈ ಬಾಲ್ಸ್ ಎಲ್ಲ ಅದು ಇಟ್ಟವ್ರು ನೋಡಿ ಇಲ್ಲಿ ಇವಾಗ ನೋಡಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಗೈಸ್ ಸಣ್ಣ ಕ್ಯಾಮ್ರಾ ಇಲ್ಲಿ ನೋಡೋಣ ನಾವು
ಗೊಂಬೆಗಳು ಕಾಣಿಸ್ತಿದೆ ಗೈಸ್ ಇದರಲ್ಲಿ. ಗೊಂಬೆ ಲೈಟ್ ಆನ್ ಇದೆ. ಆಫ್ ಮಾಡು ಹಂಗೆ ಗೈಸ್. ನೋಡಿ ಫುಲ್ ರಿಯಲ್ ಯಾವ ಥರ ಇದೆ ಇದು. ಪ್ರ್ಯಾಂಕ್ ಮಾಡೋಕ್ಕೆಲ್ಲ ಯೂಸ್ ಆಗುತ್ತೆ. ಇದೊಂದು ತೊಗೊತಾ ಇದ್ದೀನಿ. ಸೆಕೆಗೆ ಫ್ಯಾನ್ ತಗೊಳ್ಳೋ. ಆನ್ ಮಾಡಿ ನೋಡೋಣ ಹೆಂಗೆ ಕಾಣಿಸ್ತೆ ಅಂತ. ಬರ್ತಾಯಿದೆ ಗಾಳಿ. 3 ಮೂಡ್ಸ್ ಇದೆ ಇದರಲ್ಲಿ ಬೇರೆ. ಕೂದಲೆಲ್ಲ ಆರುತ್ತೆ ಗೈಸ್. ಇದೊಂದು ಚೆನ್ನಾಗಿದೆ. ಇದೊಂದು ತೊಗೊಳೋಣ. ಇದೇ ಗ್ರೀನೇ ಚೆನ್ನಾಗಿದೆ ಬ್ರೋ. ಇದನ್ನು ಕೊಡಿ ಬ್ರೋ. ಧನು ಇದು ಈ ಕಲರ್ ಚೆನ್ನಾಗಿತ್ತಾ? ಹಾಂ, ಮಣ್ಣು ಕಲರು. ಹಾಂ ಬ್ರೋ, ಇದೇ ಕೊಟ್ಬಿಡಿ ಹಂಗಂದ್ರೆ. ಇದೇ ಕೊಟ್ಬಿಡಿ ಬ್ರೋ. ಡಿಸ್ಕೌಂಟ್ ಇಲ್ವಾ ಬ್ರೋ? ಗೈಸ್ ಇದು ನೋಡಿ ಗೈಸ್, ಸ್ಲೇಟ್ ಹೆಂಗಿದೆ ಬರೆದ್ಬಿಟ್ಟು ನೋಡಿ. ಹಿಂಗೆ ಬರೆದ್ಬಿಟ್ಟು ಹಿಂಗೆ ಗೊತ್ತಿದ್ರೆ ಅಳ್ಸೋಗ್ಬಿಡುತ್ತೆ. ಚೆನ್ನಾಗಿದೆ. ನಿಮಗೆ ಗೈಸ್ ಇಲ್ಲಿ ಜಗಳ ಆಡ್ತಾವ್ರು ನೋಡಿ. ಓಕೆ ಗೈಸ್, ಇಲ್ಲಿ ಬಂದ ನೋಡಿ. ಇದೆಲ್ಲ ತಿಂತಿದ್ದೋ ನಾವು ಸಣ್ಣ ವಯಸ್ಸಲ್ಲೇ. ಇದು ತಿಂತಿದ್ವಲ್ಲಪ್ಪ ಜೇಮ್ಸು. ಇವಾಗಲೂ ತಿಂತಿದ್ವಿ. ಏನು ಸರ್ ಇದು? ಓಕೆ ಗೈಸ್, ಇದು ತಿಂದರೆ ಡೈಜೆಷನ್ ಆಗುತ್ತಂತೆ ನೋಡಿ. ಅಲ್ಲಿ ಜಗಳ ಆಡ್ತಾವ್ರಲ್ಲಿ. ಅಷ್ಟೇ ನೋಡಿ ಗೈಸ್, ಎಲ್ಲ ಕಡೆ ಜಗಳ ಅನ್ನೋದು ಕಾಮನ್. ಓಕೆ ಬಿಡಿ. ಚೆನ್ನಾಗಿದೆ. ಇದು ಸೇಮ್ ಟೇಸ್ಟ್ ಇತ್ತು ನೋಡೋದೆ ಜೇಮ್ಸ್ ಇದು. ಮತ್ತು ಇದು ತಿಂತದ್ದು ಈಗ ಚೆನ್ನಾಗಿತ್ತಪ್ಪ. ಏನೋ ಕೊಟ್ರಲ್ಲ ಅವರು. ಸೊ ಗೈಸ್ ಇಲ್ಲೊಂದು ಕೊಟ್ಟಿದ್ದಾರೆ. ಚೆನ್ನಾಗಿದೆ ಇದು. ಓಕೆ ಬ್ರೋ, ಇದು ಎಷ್ಟು ಬ್ರೋ? ಇದು 50 ಗ್ರಾಮ್ ಎಷ್ಟು? ಇದು 50 ಗ್ರಾಮ್ ಎಷ್ಟಾಗುತ್ತೆ? 50 ಗ್ರಾಮ್ ಸರ್ 100 ಗ್ರಾಮ್ ತೊಗೊಂಡ್ರೆ ಸರ್ 90 ಆಗುತ್ತೆ. 90. 100 ಗ್ರಾಮ್ ತೊಗೊಳ್ಳಿ 90 ಆಗುತ್ತೆ. ಯಾಕಂದ್ರೆ ಎರಡು ಮಿಕ್ಸ್ ಮಾಡಿ ಕೊಟ್ಬಿಡ್ತೀನಿ 100 ರುಪೀಸ್. ಯಾವ್ದು ಬ್ರೋ? ಇದು ಯಾಕಂದರೆ ಇದು 3 4 5 ಮಿಕ್ಸ್ ಮಾಡಿ ಕೊಡ್ತೀನಿ. ಓಕೆ ಇರಿ ಬ್ರೋ, ಹೇಳ್ತೀನಿ ಗೈಸ್. ಇದು ಜಲ್ಲೀಸ್ ತಿಂತಿದ್ದು ನೆನಪಿದೆಯಾ? ಶುಗರ್ ಕೋಟ್ ಜಲ್ಲೀಸ್. ಇದು ಇದು ಚೆನ್ನಾಗಿರ್ತಾಯಿತ್ತು. ಇದು ಜೆಲ್ಲಿ ಸರ್, ಪಪ್ಪಾಯ ಜೆಲ್ಲಿ ಇದು. ಗೊತ್ತಾಯಿತು. ಶುಗರ್ ಹಾಕಿ. ಎಸ್ ಗೈಸ್, ಇಲ್ಲಿರೋದೆಲ್ಲ ಮಿಕ್ಸ್ ಮಾಡಿ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಚೆನ್ನಾಗಿದೆ ಗೈಸ್, ಟೇಸ್ಟ್ಗಳೆಲ್ಲ ಚೆನ್ನಾಗಿದೆ. ಸೊ ಮೆಮೊರೀಸ್ ಎಲ್ಲ ಬ್ರಿಂಗ್ ಬ್ಯಾಕ್ ಆಗ್ತಾಯಿದೆ. ಮೆಮೊರೀಸ್ ನೋಡಿ, ಎಲ್ಲ ಮಿಕ್ಸ್ ಮಾಡಿ ಕೊಟ್ಟುತ್ತಾ ಇದ್ದಾರೆ ಗೈಸ್. ನಾನು ಹೇಳಿದ್ನಲ್ಲ 90s ಕಿಡ್ದೆಲ್ಲ ಇಟ್ಟಿದ್ದಾರೆ ಅಂತ ನೋಡಿ. ಇಲ್ಲೇ ಸವಿ ನೆನಪು ನೋಡಿ. ಕ್ಯಾಟ್ರಬಿಲ್ ಇದು, ಮತ್ತು ಇದು ಅಲ್ಗುಡಿ ಮನೆ. ಓ ಇದು ಇಲ್ಲ ನೋಡಪ್ಪ, ಇದು ವಿಡಿಯೋ ಗೇಮ್ ಮಾಡ್ತಾಯಿದ್ದೆ ಗೈಸ್. ಮುಂಚೆ ನಾವು ಹತ್ರ ಫೋನ್ ಇದ್ದಿಲ್ಲಲ್ಲ, ಅವಾಗ ಇದರಲ್ಲೇ ಗೇಮ್ ಮಾಡ್ತಾಯಿದ್ದೋ ನಾವು. ಹಾಂ, ಮತ್ತು ಇದು ವಿಜಿಲು. CSK ಅವ್ರಿಗೆ ಫೇವ್ರೇಟ್ ಅಲ್ಲ ಇದು. ಮತ್ತು ಗೈಸ್ ಇದೂ ಅಷ್ಟೇ. ಸೊ ಮೊಬೈಲ್ದು ರಿಂಗ್ನೆಲ್ಲ ಅದ್ರೊಳಗಡೆ ಹಾಕ್ತಾಯಿರೋದು. ಇದು ಗೈಸ್ ಇದನ್ನೂ ಆಡ್ತಾಯಿದ್ದೆ ನಾವಾಗ. ಇನ್ನೂ ಸಿಕ್ಕಾಪಟ್ಟೆ ಇದೆ, ತೋರಿಸ್ತೀನಿ ನೀರು ಗೈಸ್ ಎಲ್ಲ ಒಂದೊಂದೇ. ಗೈಸ್ ಪೆನ್ ನೆನಪಿದೆಯಾ? ಆಗ ತುಂಬ ಫೇಮಸ್ ಇತ್ತು ಈ ಪೆನ್ನು, ಒಂದು 2000 ಆ ಟೈಮಲ್ಲೇ. ಗೈಸ್ ಇದನ್ನೂ ಆಟಾಡಿದ್ದೆ ನಾನು ಸಣ್ಣ ವಯಸ್ಸಲ್ಲಿದ್ದಾಗ ನೋಡಿ. ಮತ್ತು ಬುಗುರಿ ಇದೆ ನೋಡಿ ಗೈಸ್, ಬುಗುರಿ ಗೈಸ್. ಮತ್ತು ಈ ಗೋಲ್ಡನ್ ಕಾಯಿನೆಲ್ಲ ನಾವು ಹಿಡ್ಕೊಂಡು ಸ್ಕೂಲಲ್ಲಿ ತೊಗೊಂಡೋಗಿ ಫುಲ್ಲು ಶೋ ಆಫ್ ಮಾಡ್ತಾಯಿದ್ದೆವು ಈ ಗೋಲ್ಡನ್ ಕಾಯಿನ್ಸು. ಮತ್ತು ಇದು ಅಷ್ಟೇ ಫೇವ್ರೇಟ್ ಚಾಕ್ಲೇಟ್ ಆಗ. ಬ್ರೋ ಕಾಫಿ ಬಿಟ್ಟಿಲ್ವಾ? ಇದಲ್ಲ ಹಳೆ ಕಾಫಿ ಬೈಟ್ ಅಲ್ಲಿದೆಯಾ? ಬನ್ನಿ ಗೈಸ್, ದಿನ ಕಾಫಿ ಬೈಟ್ಸ್ ಎಲ್ಲ ಇದೆ, ತೋರಿಸ್ತೀನಿ ನಾನು ನಿಮಗೆ. ಓಕೆ ಇದು ಅವಾಗ 50 ಪೈಸಪ್ಪ. ಇದು 50 ಪೈಸೆ ಇತ್ತು ಗೈಸ್ ಇದು ಅವಾಗ. ಎಷ್ಟು ಬ್ರೋ ಇವಾಗ ಇದು? ಎಲ್ಲ 20. ಓ ಇದನ್ನು ಅಷ್ಟೇ ಆಲ್ಕೋವಾ. ಇದು 20ನಾ? ಏನು ತೊಗೊಂಡ್ರೆ 20. ಓಕೆ, ಇದು ತಿಂದಿದ್ಯಾ ನೀನು? ಎಲ್ಲಿ ತೋರಿಸ್ತಾ ಇದೆಯೋ ಗೈಸ್. ಮತ್ತು ಇದು ಕ್ಯಾಂಟೀನು ಸಿಗ್ತಾಯಿತ್ತು ಅವಾಗ. ಇದು 1 ರೂಪೀಸ್ ಏನೋ ಇತ್ತು ಅರೌಂಡಾಗ.
ಓಕೆ ಓ ಕಚ್ಚಾ ಮ್ಯಾಂಗೋ ಫಸ್ಟ್ ಕಚ್ಚಾ ಮ್ಯಾಂಗೋ ಬರೋಕ್ಕೂ ಮುಂಚೆ ಈ ಥರ ಮ್ಯಾಂಗೋ ಬೈಟ್ ಅಂತ ಇತ್ತು ಕಚ್ಚಾ ಮ್ಯಾಂಗೋ ಬರೋಕ್ಕೂ ಮುಂಚೆ. ಓಕೆ ಕಾಫಿ ಬೆಟ್ಸ್ ಇದೆನಾ? ಇದಕ್ಕಿಂತ ಹಳೇದು ಇನ್ನೊಂದು ಬರ್ತದೆ ಅಂದರೆ ಅಷ್ಟು ಹಳೇದವ್ರ ಹಳಬ್ರಲ್ಲ. ಓಕೆ ಓ ಇದು ಇವಾಗಲೂ ಇದೆ. ಎಸ್ ಇದು ಹಿಂಗೆ ತಿರ್ಸ್ತೀವಲ್ಲ ಅದಾ ಓಪನ್ ಇದೆಯಾ ಅದಾನ ಒಂದು? ಇದು ಆಲ್ರೆಡಿ ಏನೋ ಕಿತ್ತಿದೆ. ಹೋಗಿ 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 ತೊಗೊಳ್ಳಿ. ಮಾಡ್ಬೋದಾ? ಓಪನ್ ಮಾಡ್ಬೋದಾ? ಗೈಸ್ ಇದು ನಾವು ಹಿಂಗೆ ತಿರ್ಸ್ಬಿಟ್ಟು ಆಡ್ತಾ ಇದ್ದಾವೆ ಗೈಸ್. ಅವಾಗ ತೋರಿಸ್ತೀನಿ ರೀ. ಹಿಂಗೆ ತಿರ್ಸ್ಬಿಟ್ಟು ಕಟ್ಟೆ ಆಗ್ಬಿಡ್ತಲ್ಲ ಒಬ್ರು. ಎಷ್ಟು ಕಟ್ಟೆ ಆಯಿತು ನೀನು ಹೆಂಗೆ ಹೇಳಿದೆ? ಎಷ್ಟಿದೆ ಹೋಗಲಿ ಕಟ್ಟೆ ಆಗ್ಬಿಡ್ತಿದ್ದು ಗೈಸ್. ಕಟ್ಟೆ ಆಗ್ಬಿಡ್ತು ಗೈಸ್. ಇದೇನಿದು ಚಾಕ್ಲೇಟ್ ಇದು ಇಲ್ಲ ಚಾಪೀಸ್ದ? ಇದು ಚಾಕ್ಲೇಟ್ ಎಷ್ಟಿದೆ ಹೋಗಲಿ? ಅಲ್ಲ ಎಷ್ಟಾಯ್ತು ಹೇಳಿ ಇದು? ಓಕೆ ಗೈಸ್ ಫ್ರೀಯಾಗಿ ಕೊಟ್ಟರು ಇದು ನಮಗೆ. ಓಕೆ ಥ್ಯಾಂಕ್ ಯು. ಅದು ಆಡೋಕೆ ಹೋದೆ ನನ್ನ ಮಗನ ಕಿತ್ತು ಹೋಗ್ಬಿಡ್ತು ಗೈಸ್. ನೋಡಿ ಕಿತ್ತು ಹೋಗ್ಬಿಡ್ತು. ಓ ಗೈಸ್ ನೋಡಿ ಆ್ಯಂಟಿಕ್ಕು ಫುಲ್ಲು ಇಲ್ಲಿ ಜೋಡಿಸಿದ್ದಾರೆ. ಫೋನು. ಓ ಇದು ಚಾಟಿ ಚಾಟಿ ಚಾಟಿ. ಓ ವಾಚ್ ನೋಡಿ ಗೈಸ್. ವಾಚು ಈ ಕಾಯಿನ್ ಬೂತೆಲ್ಲ ನಾವು ಯೂಸ್ ಮಾಡಿದ್ದೋ ಗೈಸ್. ಆಗ ಅದೆಲ್ಲ ಯೂಸ್ ಮಾಡಿದ್ದೋ ನಾವು. ಮತ್ತು ಈ ಸ್ಪೀಕರು ಅವಾಗಿತ್ತು ಮನೇಲೆ. ಓ ನೋಡಿ ಗೈಸ್ ಕ್ಯಾಸೆಟು CD. ನಮ್ಮ ಮನೇಲಿ ಕ್ಯಾಮ್ರಾ ಇತ್ತು. ಕ್ಯಾಮ್ರಾ ಎಲ್ಲ ಇಟ್ಟಿದ್ದಾರೆ ನೋಡಿ ಗೈಸ್. ಕ್ಯಾಮ್ರಾ ಟೇಪ್ ರಿಕಾರ್ಡು. ಆಮೇಲೆ ಇದು ಕೆನಾಟಿಕ್ ಹೋಂಡಾ ನೋಡಿ ಗೈಸ್. ಕೆನಾಟಿಕ್ ಹೋಂಡಾ ಎರಡು ಒಂದೇ. ಇದು ಲೂನಾ, ಸಾರಿ ಲೂನಾ. ಇದು ಲೂನಾ, ಇದು ಕೆನಾಟಿಕ್ ಹೋಂಡಾ ಗೈಸ್. ಲೂನಾ ನೋಡಿ, ಲೂನಾ ಸೈಕಲ್ ಥರ ಐತಿ ಇದು. ಫೀಲ್ ಒಳ್ಳೆ. ಇದು ಕೆನಾಟಿಕ್ ಹೋಂಡಾ ಗೈಸ್. 85,000 ಓಡಿದೆ ಗಾಡಿ. 85,392 ಕಿಲೋಮೀಟ್ರು. 85,000 ಓಡಿದೆ ಗೈಸ್. ಇದು ಇದೆಲ್ಲ ಜೀರೋ ಮಾಡಿಬಿಟ್ಟಿದ್ದಾರೆ. ತೋರ್ಸು ಹಂಗೆ. ಇದು 85,000 ಓಡಿದೆ. ಇದು ಎಲ್ಲ ಹೋಗ್ಬಿಟ್ಟಿದೆ ಆಲ್ರೆಡಿ ಫುಲ್ಲು. ಬಟ್ ಈ ಥರ ಗಾಡಿಯಲ್ಲಿ ನಾವು ಒಂದು ಸತಿನೂ ಸಣ್ಣ ವಯಸ್ಸಲ್ಲಿ ಕೂತಿದ್ದಿಲ್ಲ. ಲೂನಲ್ಲಿ ಕೂತಿರ್ಬೋದು ಮೇ ಬಿ, ಬಟ್ ಇದರಲ್ಲೆಲ್ಲ ಸಾರಿ ಆ ಲೂನಲ್ಲಿ ಕೂತಿರ್ಬೋದು, ಇದರಲ್ಲೆಲ್ಲ ಕೂತಿಲ್ಲ ನಾವು. ಓಕೆ ಗೈಸ್ ಪರವಾಗಿಲ್ಲ, ಬಂದಿದ್ದಕ್ಕೆ ಒಂದು ಸಣ್ಣ ಟೈಮ್ ಪಾಸ್ ಆಯಿತು. ಇವಾಗ ಇಲ್ಲಿಂದ ಆಚೆ ಹೊರಡ್ತಾ ಇದ್ದೀವಿ. ಹಿಂಗೆ ಹಂಗೆ ಹೋಗ್ಬೇಕಾ? ಓಕೆ ಅಲ್ಲಿ ಆಚೆ ಹೋಗ್ತಾನೆ ತಿನ್ಕೊಂಡು ಹೋಗೋಣ. ಹಂಗೆ ನೋಡಿ ಇದೆಲ್ಲ ಅವಾಗ ನೋಡಿದ ನೆನಪು. ಇವಾಗ ಒಂದು ಸತಿ ಮತ್ತೆ ನೋಡೋಕೆ ಸಿಕ್ತು, ಖುಷಿ ಆಯಿತು. ಹಳೆ ನೆನಪೆಲ್ಲ ಮತ್ತೆ ನೋಡ್ದಂಗೆ ಆಯಿತು. ಸೊ ಗೈಸ್ ಫೈನಲಿ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಅದೇ ಮ್ಯಾಂಗೋ ಮೇಳ ಅಂತ ಮಾಡಿರೋದು ಗೊತ್ತಿಲ್ಲ, ಬಟ್ ಮ್ಯಾಂಗೋ ಇಲ್ಲ ಅಲ್ಲ. ನಾನು ನೋಡಿದ್ದು ಅದು ಸವಿ ನೆನಪು ಅಂತ. ಸೊ ಅದೇ ಸವಿ ನೆನಪು ಅಂತ ಒಂದು ವೀಡಿಯೋ ನೋಡಿದೆ ಗೈಸ್ ಇನ್ಸ್ಟಾದಲ್ಲಿ, ರೀಲು. ಅದಕ್ಕೆ ಇಲ್ಲಿ ಬಂದಿದ್ದು. ಬಟ್ ಚೆನ್ನಾಗಿತ್ತು. ಓಕೆ ಪರವಾಗಿಲ್ಲ. ಹಳೆ ಐಟಮ್ ಎಲ್ಲ ನೋಡಿ ಖುಷಿ ಆಯಿತು. ಇಲ್ಲಿಂದ ಹೊರಟಿದ್ದೀವಿ. ಹೋಗ್ತಾನೆ ತಿನ್ಕೊಂಡು ಹೋಗ್ಬೇಕು, ಹಸುವಾಗ್ತಾಯಿದೆ ಬೇರೆ. ಸೊ ಬನ್ನಿ ನೋಡೋಣ ಏನು ತಿಂತೀವಂತ. ಗೈಸ್ ಇಡ್ಲಿ ವಡೆ ತೊಗೊಂಡಿದ್ದೀವಿ. ಚಟ್ನಿ ಫುಲ್ಲು ಚೊಲ್ತಾ ಇದೆ. ಕಪ್ಪಿಂದ ಆಚೆ ಬರೋಂಗೆ ಹಾಕ್ಬಿಟ್ಟಿದ್ದಾರೆ ಚಟ್ನಿ. ಸೊ ಇಲ್ಲಿ ಇಡ್ಲಿ ವಡೆ ತಿನ್ಕೊಂಡು ಹೋಗ್ಬೇಕು ಗೈಸ್. ಇಡ್ಲಿ ತಿಂದಿದ್ದಾಯ್ತು. ಇವಾಗ ಹೊರಡ್ತಾ ಇದ್ದೀವಿ. ಅವನೆಲ್ಲ ಬೇರೆ ಕಡೆ ಹೋಗ್ಬೇಕಂತ ಹೋಗ್ತಾ ಇದ್ದಾನೆ. ಸೊ ಇವಾಗ ನಾನು ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಫ್ಯೂಲ್ ಹಾಕ್ಸೋಕೆ ಬಂದಿದ್ದೀನಿ ಇವಾಗ. ಸೊ ತಿಂಗಳಿಗೆ ಒಂದು 2,500 3 ಸಾವಿರ ಇಡಬೇಕು ಗೈಸ್ ನಾನು ಫ್ಯೂಲ್ಗೆ. ಸೊ ಓಡಾಡೋದು ತುಂಬ ಇರುತ್ತಲ್ಲ ಅದಕ್ಕೆ. ಸೊ ಇಲ್ಲಿಂದ ಫ್ಯೂಲ್ ಹಾಕ್ಸ್ಕೊಂಡು ಇಲ್ಲಿಂದ ಮನೆಗೆ ಹೊರಡೋಣ ಗೈಸ್. ಫ್ಯೂಲ್ ಹಾಕ್ತಾರೆ ಗೈಸ್. ಇವಾಗ ನಮ್ಮ ಅಜ್ಜಿ ಮನೆ ಹತ್ರ ಬಂದೆ ನಾನು. ಅಲ್ಲಿಂದ ಸ್ವಲ್ಪ ತೊಗೊಂಡು ಚಾಕ್ಲೇಟ್ಸ್ ಎಲ್ಲ ಇಲ್ಲಿ ಮಕ್ಕಳಿರ್ತಾರಲ್ಲ ಅವ್ರು ಕೊಡೋಣ ಅಂತ. ಬನ್ನಿ ಯಾರ್ಯಾರು ಏನು ಮಾಡ್ತಾರೋ ನೋಡೋಣ. ಗೇಟೇ ಬೀಗ ಹಾಕ್ಬಿಟ್ಟವ್ರು ಗೈಸ್. ಮತ್ತು ಒಂದು ತರಲೆ ಮಾಡಿರ್ತಾರೆ ಅದಕ್ಕೆ. ನೋಡಿ ಬೆಲ್ ಮಾಡಿದೆ ಇವಾಗ ಓಡ್ಬಿಡ್ತಾನೆ ನೋಡಿ ಅವನೇ. ನೋಡಿ ಬಂದ. ಓಯ್ ತೆಗಿಯೋ ಗೇಟು. ಯಾಕೆ ಗೇಟ್ ಬೀಗ ಹಾಕಿರೋದು? ಯಾರು ಬೀಗ ಹಾಕಿದ್ದು? ಯಾರು ಬೀಗ ಹಾಕಿದ್ಯಾರೋ? ಏನಕ್ಕೆ ಚಿಕ್ಕಮ್ಮ ಬೀಗ ಹಾಕಿದ್ಯಾ?
ಹ್ಞೂ ಇವನೊಬ್ಬನ ಕಾಟಕ್ಕೋಸ್ಕರ ಗೇಟ್ ಬೀಗ ಹಾಕ್ಬೇಕು ನಾವಿಲ್ಲಿ. ಹೈ ಹೋಗ ಆ ಕಡೆ ನೋಡಿ, ಗೇಟ್ ತೆಗ್ದಿದ ತಕ್ಷಣ ಕೆಳಗಡೆ ಹೋಗ್ತೀನಿ ಅಂತ ಹೋಗ್ತಾವನೆ. ಐ ಬಾರ, ಇಲ್ಲಿ ಚಾಕ್ಲೇಟ್ ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಚಾಕ್ಲೇಟ್ ತೋರಿಸ್ತೀನಿ ನೋಡಿ, ಇಲ್ಲಿ ನಿಂತ್ಕೊ, ಇಲ್ಲಿ ನಿಂತ್ಕೊ ನಿಮಿಷ, ಚಾಕ್ಲೇಟ್ ತೋರಿಸ್ತೀನಿ ಇವ್ರಿಗೆ. ಬೇಕಾ? ಬಾ ಮತ್ತೆ ನಡಿ. ಓ ಬೇಕಾ ಚಾಕ್ಲೇಟು? ನಾನು ಹೇಳಿದ ಕೆಲಸ ಮಾಡ್ತೀಯಾ ಇಲ್ವಾ? ಮಾಡ್ತೀಯಾ? ಹೋಗಿ ಫಸ್ಟ್ ನೀರು ತೊಗೊಂಬ ಕುಡಿಯೋಕ್ಕೆ. ಇಲ್ಲಿ ತೊಗೊಂಬೋಗು. ನೋಡಿ ಹೋಗಿ ನೀರು ತೊಗೊಂಬರ್ತಾನೆ ಹೋಗಿ. ಹಾಂ ಏನಕ್ಕೆ? ಏನು ಬೇಕಾ ನಿಂಗೆ? ಬೇಕಾ ಚಾಕ್ಲೇಟು? ಹೌದಾ? ಏಯ್ ನೀರು ತೊಗೊಂಬೋಗು. ನೋಡಿ ಹೋಗಿ ನೀರು ತೊಗೊಂಬರ್ತಾನೆ ನೀರು ಅವನು. ನೋಡಿ ತೊಗೊಂಬಂದ ನೀರು. ತೊಗೊಂಬ ಈ ಕಡೆ, ತೊಗೊಂಬ ಇಲ್ಲಿ. ಹ್ಞೂ ಇರೋ, ಮುಟ್ಟಬೇಡ, ಇರೋ ಬಾ ಇಲ್ಲಿ. ನಿನ್ನ ಹೆಸ್ರೇನು ಹೇಳು ಫಸ್ಟು? ಹಾಂ ಯಕ್ಷಿತ್. ನಿಮ್ಮಪ್ಪ ಹೆಸರು? ರಾಜು. ನಿಮ್ಮಮ್ಮ ಹೆಸರು? ಅಮ್ಮ ಗೀತಮ್ಮ. ಓಕೆ ಗೈಸ್, ಇವನ್ನೆಲ್ಲ ಇಷ್ಟೊತ್ತು ನನ್ನ ಜೊತೆ ನಿಂತ್ಕೊಳೋನೇ ಅಲ್ಲ, ಈ ಚಾಕ್ಲೇಟ್ಗೋಸ್ಕರ ನಿಂತವ್ ನೋಡಿ. ಬೇಕಾ ಚಾಕ್ಲೇಟು? ಹಾಂ ಮಾಡು. ಬಾಯಿಲಿ. ಹೆಂಗಿದೆ ಟೇಸ್ಟು? ಚೆನ್ನಾಗಿದೆಯಾ? ಸೂಪರಾ? ನೋಡಿ ಇಲ್ಲಿ ಬಂದ್ಬಿಟ್ಟಿದ್ದಾನೆ. ಇಲ್ಲಿ ಬಂದು ಹಿಂಗೆ ನಿಂತ್ಕೊಳೋದು, ಇಲ್ಲಿ ಇದ್ರ ಮೇಲೆ ಹಿಂಗೆ ನಿಂತ್ಕೊಂಡು ರೋಡ್ ನೋಡ್ತಾ ಇರೋದು. ಅದಕ್ಕೆ ಅಲ್ಲಿ ಗೇಟ್ ಲಾಕ್ ಮಾಡೋದು. ಒಯ್ ಯಾಕೋ ಕೆಳಗೆ ಬಂದೆ? ಏನಕ್ಕೋ ಕೆಳಗೆ ಬಂದೆ? ಗೇಟ್ ಬೀಗ ಹಾಕ್ಲಾ ನೀನು ಮೇಲೆ ಬಿಟ್ಟು? ನೀನು ಮೇಲೆ ಬಿಟ್ಬಿಟ್ಟು ಗೇಟ್ ಬೀಗ ಹಾಕ್ಲಾನೋ? ಹಾಂ ಹಾಕ್ತೀನಿ ಬಾ, ನೀನು ಎತ್ಕೊಂಡೋಗಿ ಬಿಡ್ತೀನಿ ಬಾ, ಬಿಡ್ತೀನಿ ಇರು, ನೀನು ಎತ್ಕೊಂಡೋಗಿ. ಗೈಸ್ ಇದನ್ನು ತೋರಿಸ್ದೆ, ಇಬ್ಬರು ಓಡೋಗ್ಬಿಟ್ರ ಮೇಲೆ ನೋಡಿ, ಇಬ್ಬರು ಓಡ್ತವ್ರೆ. ಮೆತ್ತಿಗೆ ಬಿದ್ದ ನೋಡಿ. ಇದಕ್ಕೆ ಯೂಸ್ ಆಗುತ್ತೆ. ಇನ್ನು ಇದಕ್ಕೆ ತುಂಬ ಜನ ಎದ್ರುಕೊಂಡವ್ರು ಇದ್ದಾರೆ, ತೋರಿಸ್ತೀನಿ ರೀ ಯಾರ್ಯಾರು ಅಂತ. ಗೈಸ್ ನಾನು ಹೋಗ್ತೇನೆ ನೋಡಿ, ಬಿಡ್ತಾಯಿಲ್ಲ ಇವನು. ಬಂದು ಗೇಟ್ ಹತ್ರ ನಿಂತ್ಕೊತಾನೆ, ಗೇಟ್ ಬೇರೆ ಬೀಗ ಹಾಕಿಲ್ಲ. ಬಾಯ್. ಹ್ಞೂ ಬರ್ತೀನಿ ಇರು, ಇಲ್ಲೇರು. ಬಾಯ್ ಮಾಡು. ಓಕೆ ಗೈಸ್, ಇವಾಗ ನಮ್ಮ ಮನೆಗೆ ಹೋಗ್ತಾಯಿದ್ದೀನಿ ನಾನು. ಸೊ ಮನೆಗೆ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಬಾಯ್. ಗೈಸ್ ಮನೆಗೆ ಬಂದ ತಕ್ಷಣ ಫೋನ್ ಚಾರ್ಜ್ ಹಾಕಿ ಮಲ್ಕೊಂಡ್ಬಿಟ್ಟೆ. ಜಸ್ಟ್ ಇವಾಗ ಎದ್ದು ಕೂತಿದ್ದೀನಿ. ಆ್ಯಂಡ್ ಬಿಸಿಲು ಅಂತೂ ಸಿಕ್ಕಾಪಟ್ಟಿದೆ ಗೈಸ್ ಬೆಂಗಳೂರಲ್ಲಿ. ಸೊ ಯಾರು ಅಷ್ಟಾಗಿ ಓಡಾಡೋಕ್ಕೆ ಹೋಗಬೇಡಿ. ಏನಾರು ಕೆಲಸ ಇತ್ತಂದರೆ ಮಾತ್ರ ಓಡಾಡಿ, ಸುಮ್ಮನೆ ಓಡಾಡೋದು ಇದು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಬಿಸಿಲು ಅಂತೂ ಸರಿ ಇಲ್ಲ ಅಂತ ಹೇಳ್ತಾಯಿದ್ದಾರೆ. ಬಿಸಿಲು ಹೆಲ್ತ್ ಇಶ್ಯೂ ಆಗೋದೆಲ್ಲ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಆಲ್ಮೋಸ್ಟ್ ಮನೇಲಿರೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಈ ಇವಾಗ ಸಮ್ಮರ್ ಹೆಂಗಿದ್ರು ಮಕ್ಕಳನ್ನ ಅಲ್ಲಿ ಕರ್ಕೊಂಡು ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊತಿರ್ತೀರ. ಆದಷ್ಟು ಸ್ವಲ್ಪ ತಣ್ಣಗಿರೋ ಪ್ಲೇಸ್ಗಳು ನೋಡಿ ಕರ್ಕೊಂಡೋಗಿ. ಎಲ್ಲೂ ತಣ್ಣಗಿಲ್ಲ, ಆಲ್ಮೋಸ್ಟ್ ಬಿಸಿಲೇ ಇದೆ. ಸೊ ನೋಡಿ ಸ್ವಲ್ಪ ಸೇಫರ್ ಸೈಡ್ ಚೆನ್ನಾಗಿರೋ ಒಳ್ಳೆ ತಂಪಾಗಿರೋ ಜಾಗ ಕರ್ಕೊಂಡೋಗಿ, ಮರ ಗಿಡ ಇರೋ ಕಡೆ. ಗೈಸ್ ನೋಡಿ, ಅವ್ನಿಗೆ 15 ವರ್ಷ ಇರೋಬರೋ ಇಂಟರ್ನ್ಯಾಷನಲ್ ಬಾಲರ್ಸ್ಗೆ ಎಲ್ಲರೂ ನಾಯಿ ಹೊಡೆದಂಗೆ ಹೊಡಿತವನೆ ನೋಡಿ. ಅವನ ಏಜ್ಗೆ ಯಾವ ಥರ ಸಾಧನೆ ಮಾಡ್ತಾಯಿದ್ದಾನೆ. ಸೊ ಸಾಧನೆ ಮಾಡಿಬಿಟ್ಟಿದ್ದಾನೆ, ಆಲ್ರೆಡಿ ಮಾಡ್ತಾಯಿದ್ದಾನಲ್ಲ. ಸೊ ನಾನು ಅದೇ ಮ್ಯಾಚ್ ನೋಡ್ತಾ ಇಮ್ಯಾಜಿನ್ ಮಾಡ್ಕೊಂಡು ಕೂತಿದ್ದೆ, ಅವನ ಏಜಲ್ಲಿ ನಾನೇನು ಮಾಡ್ತಾಯಿದ್ದೆ, ಏನಾಯ್ತಾ ಅಂತ. ಸೊ ತುಂಬ ಮ್ಯಾಟರ್ ಆಗುತ್ತೆ ಗೈಸ್. ರೈಟ್ ಏಜಲ್ಲೇ ರೈಟ್ ಮೂವ್ ಮಾಡಿಲ್ಲ ಅಂದರೆ ಹೋಗ್ತಾ ಮುಂದೆ ಅಂದರೆ ಏಜ್ ಆಗ್ತಾ ಎಷ್ಟು ಸ್ಟ್ರಗಲ್ ಆಗುತ್ತೆ ಅಂತ ಇವಾಗ ಯೋಚನೆ ಆಗ್ತಾಯಿದೆ. ಸೊ ಚೆನ್ನಾಗಿ ಆಡ್ತಾನೆ ಗೈಸ್ ಬ್ಯಾಟಿಂಗಂತೂ ನಾನು ಫಿದಾ ಆಗಿಬಿಟ್ಟಿದ್ದೀನಿ. ಮುಂದೆ ನಾನು IPL ನೋಡೋದು RCB ಮ್ಯಾಚ್ ಇದ್ದಾಗ ನೋಡ್ತೀನಿ, ಅದು ಬಿಟ್ಟರೆ ರಾಜಸ್ಥಾನ್ ಮ್ಯಾಚ್ ಇದ್ದಾಗ ನೋಡ್ತೀನಿ, ಅದು ಒಂದು ಬ್ಯಾಟಿಂಗಿಗೋಸ್ಕರ. ಸೊ ತುಂಬ ಚೆನ್ನಾಗಿ ಆಡ್ತಾನೆ. ಇವಾಗ ಆಲ್ರೆಡಿ 87 ಹೊಡೆದಿದ್ದಾನೆ. ಐ ಥಿಂಕ್ 100 ಹೊಡಿಬೋದು ಅಂದ್ಕೊಂಡಿದ್ದೀನಿ, ನೋಡಿಲಿ. ಸೊ ಆದಷ್ಟು ಎಲ್ಲರೂ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಯಾವುದನ್ನ ವರ್ಕ್ ಕಡೆ ಫೋಕಸ್ ಮಾಡಿ ಆ್ಯಂಡ್ ಏನಾರು ಅಚೀವ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಗೈಸ್ ಹಂಗೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ಮತ್ತೆ ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ ಗೈಸ್. ಬಾಯ್. ಕಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ.